ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನನ್ನ ಈ ಹೊಸ ಚಾನಲ್ಗೆ ಸ್ವಾಗತ. ಈಗ ಟಿನ್ ಫ್ಯಾಕ್ಟ್ರಿ ಬಿಟ್ಟಿದ್ದೀನಿ. 2 ಗಂಟೆ ಆಗಿದೆ. ಈಗ ಬಿಟ್ಟಿದ್ದೀನಿ. ಊರು ಬಿಸಿಲು. ಹಾಗೆ ಸಣ್ಣ ರೈಡ್ ಹೋಗೋಣ ಅಂತ ವೈಫ್ ಅವ್ರ ಊರಿಗೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೋಗ್ತಾ ಇದ್ದೀನಿ. ಟ್ರಾಫಿಕ್ ಯಾವ ಥರ ಇರುತ್ತೋ ಏನೋ ಗೊತ್ತಿಲ್ಲ. ಈಗಲೇ ನಾನು ವೀಡಿಯೋಸ್ ಮಾಡೋಣ, ವ್ಲಾಗಿಂಗ್ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ. ನೋಡಿ, ವೀಡಿಯೋನ ಕಂಟಿನ್ಯೂಸ್ ಆಗಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇನ್ಮೇಲಿಂದ. ನೋಡೋಣ ಯಾವ ಥರ ಬರುತ್ತೆ ಅಂತ. ಏನೋ ನೋಡಬೇಕು, ಮಾತು ಬರ್ತಿಲ್ಲ. ಈಗಲೇ ಶುರು ಮಾಡ್ಕೊಂಡಿರೋದಲ್ವ, ಸೊ ಹಾಗಾಗಿ ಟ್ರಾಫಿಕ್ ಏನೂ ತೋರಿಸ್ತಿಲ್ಲ. ನೋಡೋಣ ಯಾವ ಥರ ಇರುತ್ತೋ ಅಂತ. ಹೋಗ್ತಿರೋ ಉದ್ದೇಶ ಏನಂದರೆ, ನಮ್ಮ ಅತ್ತೆಯವ್ರು ಕಾಲ್ ಮಾಡಿದ್ರು, ಮಾವಿನಕಾಯಿ ಇದೆ ತೊಗೊಂಡೋಗಿ ಅಂತ. ಹಾಗೆ ಹೋಗ್ತಾ ಇದ್ದೆ. ನಮ್ಮ ವೈಫ್ಗೂ ಇಷ್ಟ, ಅದಕ್ಕೋಸ್ಕರನೇ. ಮೊನ್ನೆ ತೊಗೊಂಬಂದಿದ್ದು ಖಾಲಿ ಆಗೋಯ್ತು. ಏನು ಬ್ಯಾಂಗ್ಳೂರಲ್ಲಿ ತೊಗೊಂಡೋಗೋದು ಯಾರೋ ಅಷ್ಟು ಟೇಸ್ಟ್ ಇರುತ್ತೆ ಅಷ್ಟೇ, ಏನು ತಿನ್ನೋ ಫೀಲ್ ಇರಲ್ಲ. ಮರದಿಂದ ಕಿತ್ಕೊಂಡ್ಬರೋದು ಸೂಪರಾಗಿರುತ್ತೆ. ಸೊ ಅದಕ್ಕೋಸ್ಕರ ಪರವಾಗಿಲ್ಲ, ಟ್ರಾಫಿಕ್ ಏನಿಲ್ಲ. ಹೋಗ್ತಾ ಇದ್ದೀನಿ, ನೋಡಬೇಕು. ಎಲ್ಲಿ ಹೋಗ್ತಿರೋದು ಅಂತಂದರೆ ನೆಲಮಂಗಲ ಮತ್ತು ಚಿಕ್ಕಮಂಗ್ಳೂರು ಸೈಡು. ಚಿಕ್ಕಮಂಗ್ಳೂರಿಂದ ಒಂದು 10-15 ಮಿನಿಟ್ಸ್ ಒಳಗಡೆ ಹೋಗಬೇಕು ಅವ್ರ ಊರಿಗೆ. ಸೊ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಆ ವ್ಯೂ ಪಾಯಿಂಟು ನೋಡಿಕೊಂಡು ಬರೋಣ ಅಂತ. ನಾನು ಬರೋ ಟೈಮ್ ಈಗ 2 ಗಂಟೆ ಬಿಟ್ಟಿರೋದಲ್ವ, ನಾನು ಬರಬೇಕಾದ್ರೆ ಒಂದು 6 ಗಂಟೆ ಆಗ್ಬೋದು. ಸೊ ಆ ಟೈಮಲ್ಲಿ ಸನ್ಸೆಟ್ ಇರುತ್ತೆ. ಸನ್ಸೆಟ್ ವ್ಯೂ ಪಾಯಿಂಟ್ ಒಂದಿದೆ, ನೋಡಿಕೊಂಡು ನಿಮಗೂ ಹಾಗೆ ಸನ್ಸೆಟ್ನ ನೋಡಿಸ್ಕೊಂಡು ಬರೋಣ ಅಂತ. ಈಗ ಎಕ್ಸಾಕ್ಟಾಗಿ ವರ್ಮಾವು 100 ಬಸ್ ಬಿಟ್ಟಿದೆ. ಇಲ್ಲೊಂದು ಟ್ರಾಫಿಕ್ ಇರುತ್ತೆ, ಮಾಡೋದು ನೋಡೋಣ. ಟ್ರಾಫಿಕ್ ಇದ್ದರೆ ಇದು ಕಡೆ ಒಳಗಡೆ ಇನ್ನೂ ಹೋಗ್ಬಿಡೋಣ. ಸ್ವಲ್ಪ ಇರೋ ಥರ ಕಾಣಿಸ್ತಿದೆ. ಹೋಗ್ಬಿಡೋಣ. ಲೆಫ್ಟಿಂದ ಹೋಗ್ಬಿಟ್ರೆ ಮುಂದೆ ವರ್ಮಾವು ಬ್ರಿಡ್ಜ್ ಎಂಟ್ರ್ ಆಗ್ಬಿಡೋದು. ಈ ಕಡೆ ರೋಡಲ್ಲಿ ಬರ್ತಾಯಿದ್ರೆ ಅದೇ ನೆನಪು. ಅದೇ ನೆನಪು ಅಂದರೆ ಈ ಕಡೆ ನನ್ನ ವೈಫ್ಗೆ ಆಫೀಸ್ ಇತ್ತು, ಸೊ ಓಡಾಡ್ತಿದ್ದಿದ್ದು ನೆನಪು ಅಷ್ಟೇ. ಅವ್ರು ಈ ಕಡೆಯಿಂದ ಬಂದರೆ ಒಂದಷ್ಟು ಕಾರ್ನೆಲ್ಲ ಓವರ್ಟೇಕ್ ಮಾಡಿಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು. ಫಸ್ಟ್ ಇಲ್ಲಿ ಮೋರಿತ್ತು, ಇವಾಗ ಇದೆಯಾ ಏನೋ ಸ್ಮಾರ್ಟ್ ಬಜಾರ್ ಏನೋ ಆಗ್ಬಿಟ್ಟಿದೆ. ಅವ್ರಿಗೆ ಅಷ್ಟೇ ಇಲ್ಲಿ ಎಂಟರ್ ಆದರೆ ಆರಾಮಾಗಿ ಹೋಗ್ಬೋದು. ಕ್ಯಾಬೆ ಕೊಡ್ತಿಲ್ವಲ್ಲ ಹೋಗೋಣ ಅಂತಂದರೆ. ಖಾಲಿ ಫೇಸ್ ಸಿಕ್ಕಿದಾಗೆಲ್ಲ ಹೊಡ್ಕೊಂಡು ಹೋಗ್ಬಿಡೋಣ ಅಂತಿದ್ದೀನಿ. ಹೋಗ್ಬಿಡೋಣ. 1 hour 50 minutes ತೋರಿಸುತ್ತೆ ನಮ್ಮ ವೈಫ್ ಮನೆಗೆ. ಹೊಡಿಯೋಣ ಅನ್ನೋಷ್ಟೊತ್ತಿಗೆ ಯಾವುದೋ ಒಂದೇನೋ ಡಿಸ್ಟ್ರಾಕ್ಷನ್ಸ್ ಇದ್ದೇ ಇರುತ್ತೆ. ನೋಡೋಣ, ಖಾಲಿ ಜಾಗ ಸಿಗ್ತಾ ಹೊಡ್ಕೊಂಡು. ಚೆನ್ನಾಗಿದೆ. ತುಂಬ ದಿವಸ ಆದಮೇಲೆ ಗಾಡಿನೂ ಎತ್ತಿದ್ದೀನಿ, ಆಚೆನೂ ಹೋಗ್ತಾಯಿದ್ದೀನಿ. ಕ್ಯಾಮ್ರಾ ಫಿಟ್ ಮಾಡ್ಕೊಂಡಿದ್ದೀನಿ. ಕ್ಯಾಮ್ರಲ್ಲಿ ರೆಕಾರ್ಡ್ಸ್ ಎಲ್ಲ ಮಾಡಿದ್ದೀನಿ, ಬಟ್ ಯಾವತ್ತೂ ವ್ಲಾಗ್ ಮಾಡಿಲ್ಲ. ಇವತ್ತೇ ಮಾಡ್ತಿರೋದು. ಸೊ ನೋಡೋಣ ಯಾವ ಥರ ಬರುತ್ತೆ ಅಂತ. ಎಲ್ಲಿ ಗ್ಯಾಪೇ ಕೊಡೋಣ ಆಗ್ತಾರೆ. ನೋಡಿ BMTC ಅವ್ರ ಹತ್ರ ಸ್ವಲ್ಪ ಆಟೋನ ಸ್ವಲ್ಪ ಕಷ್ಟನೇ. ಹುಷಾರಾಗಿ
ಆಗಿರಬೇಕು. ಬ್ರೇಕ್ ಹಾಕಿದ್ರು ಹಾಕ್ತಾರೆ, ಆಕ್ಸಿಲೇಟರ್ ಕೊಟ್ಟರು ಕೊಡ್ತಾರೆ. ನಾವು ಬ್ಲೇಮ್ ಮಾಡೋದಕ್ಕಾಗಲ್ಲ, ಥರನೇ ಇರುತ್ತೆ ರೋಡ್ಸು, ಟ್ರಾಫಿಕ್ಕು ಎಲ್ಲ. ಎರಡೆರಡು ಹಂಸ ಹಾಕಿದಾರಪ್ಪ, ಏನಕ್ಕೆ ಗೊತ್ತಿಲ್ಲ. ಓಕೆ. ಸಡನ್ನಾಗಿ ತಿರುಗಿಸ್ತಾರೆ ಹಂಗೆ ನೋಡಿ ಅವರು ಇವ್ರ ಕೈಯಲ್ಲಿ ಏನೋ ಒಂದು ಅನ್ಸ್ಕೊಳ್ಬೇಕು ಜನಗಳು. ಮೆಟ್ರೋ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಮೆಟ್ರೋ ಕಂಪ್ಲೀಟ್ ಆದಾಗ ಬ್ಯಾಂಗ್ಳೂರು ಸೂಪರಾಗಿರುತ್ತೆ. ಸ್ವಲ್ಪ ರೋಡ್ ಖಾಲಿ ಆಗುತ್ತೆ. ಈಗ ಎನ್ನೂರು ಬ್ರಿಡ್ಜ್ ಹತ್ರ ಬಂದಿದ್ದೀನಿ. ಹೋದರೆ ನಾಗವಾರನ ಏನೋ ಬರುತ್ತಲ್ವ, ಎನ್ನೂರು ಕ್ರಾಸ್ ಮಾಡಿದ್ಮೇಲೆ ಹೋಗ್ಬೋದು ಆರಾಮಾಗಿ, ಏನಷ್ಟು ತೊಂದರೆ ಇಲ್ಲ. ಟ್ರಾಫಿಕ್ಕು ಏನೂ ಇಲ್ಲ ಇವತ್ತು, ಆರಾಮಾಗಿ ಹೋಗ್ತಾ ಇದ್ದೀನಿ. ಬಟ್ ಏನು ಗೊತ್ತಾ, ಮಧ್ಯಾಹ್ನ 2 ಗಂಟೆಲಿ ಬಿಟ್ಟಿದ್ದೀನಿ. ಏನು ಬಿಸಿಲು ಅಂತಿದ್ದೀರ, ಅದ್ರಲ್ಲಿ ಬೇರೆ ಜಾಕೆಟ್ ಹಾಕೊಂಡ್ಬಿಟ್ಟಿದ್ದೀನಿ. ಇರೋಕ್ಕಾಗ್ತಿಲ್ಲ, ಹೊರಗಡೆ ಎಲ್ಲ ಉರಿ ಆಗ್ತಾಯಿದೆ. ಫುಲ್ಲು ಶೆಕೆ. ಈ ಕಡೆ ಹೋಗ್ಬೇಕಾಗಿತ್ತು, ಬಂದ್ಬಿಟ್ಟೆ ಬಿಡಿ, ಏನು ಮಾಡೋದಕ್ಕಾಗಲ್ಲ. ಹೀಗೆ ಹೋಗೋಣ. ಆ ಕಡೆ ಹೋಗಿದ್ದಿದ್ರೆ ಒಂದು ಶಾರ್ಟ್ ಕಟ್ ಇತ್ತು, ಮುಂದೆ ತೋರಿಸ್ತೀನಿ ಬನ್ನಿ. ಇಲ್ಲೇ ಒಂದು ಪಾರ್ಕ್ ಬರುತ್ತೆ, ಅದ್ರ ಪಕ್ಕ ಒಂದು ರೋಡ್ ಹೋಗುತ್ತೆ ನೋಡಿ. ಇಲ್ಲಿ ಲೆಫ್ಟಲ್ಲಿ ಕಾಣಿಸ್ತಿದೆಯಲ್ವಾ, ಆ ರೋಡಲ್ಲಿ ಹೋದರೆ ನಿಮಗೆ ಟೆಕ್ ಪಾರ್ಕ್ದು ಬ್ರಿಡ್ಜ್ ಎಂಟ್ರೆನ್ಸ್ ಇದೆಯಲ್ವ, ಸ್ಕೂಲ್ ಗ್ರೌಂಡ್ ಯಾವುದೋ ಇದೆ, ಅಲ್ಲಿ ಬರ್ತೀರ. ಅಲ್ಲಿಂದ ಬ್ರಿಡ್ಜ್ ಮೇಲೆ ಹತ್ಕೊಂಡು ಹೋಗ್ಬಿಡ್ಬೋದು. ಟ್ರಾಫಿಕ್ ಇದ್ದರೆ, ಇವತ್ತೇನು ಟ್ರಾಫಿಕ್ ಏನು ಅಷ್ಟು ಕಾಣಿಸ್ತಿಲ್ಲ, ಆರಾಮಾಗಿ ಹೋಗ್ತಾ ಇದ್ದೀನಿ. ಪರವಾಗಿಲ್ಲ, ರಾಂಗ್ ಚಾಯ್ಸ್ ಅಂದ್ಕೊಂಡ್ಬಿಟ್ಟೆ. ಪರವಾಗಿಲ್ಲ, ಈ ರೋಡಲ್ಲೇ ಹೋದರೆ ಹೋಗ್ಬೋದು. ಒಂದೊಂದು ಟೈಮ್ ಏನಾಗ್ಬಿಡುತ್ತೆ ಅಂದರೆ ಫುಲ್ ಟ್ರಾಫಿಕ್ ಇರುತ್ತೆ. ಈ ಕಡೆ ಬಂದ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟು ಯಾಕೆ ಹೇಳ್ತೀನಿ ನಾವು, ಅಲ್ಲಿ ಬ್ರಿಡ್ಜ್ ಎಂಟ್ರೆನ್ಸಲ್ಲಿ ಹೋಗೋದೇ ಇಲ್ಲ. ಆ ಕಡೆಯಿಂದ ಬರೋರು ಈ ಕಡೆಯಿಂದ ಬರೋರು ಎಲ್ಲ ಅಲ್ಲಲ್ಲೇ ಇರ್ತಾರೆ. ಸೊ ಹೋಗೋದಕ್ಕೆ ಆಗಲ್ಲ. ಆ ಕಡೆಯಿಂದ ಹೋಗ್ಬಿಟ್ರೆ ಈಸಿ ಆಗ್ತದೆ. ಒಂದ್ಸರಿ ಆ ಕಡೆ ಈಗೇನು ಆ ಥರ ಇಲ್ಲ. ನೋಡೋಣ ಬನ್ನಿ ಹೆಂಗಿದೆ ಅಂತ. ಅಲ್ಲಿ ಬಸ್ ಸ್ಟಾಪ್ ಬೇರೆ, ಅಲ್ಲೇ ಬ್ರಿಡ್ಜ್ ಎಂಟ್ರೆನ್ಸಲ್ಲೇ ಬಸ್ ಸ್ಟಾಪ್. ಅದಕ್ಕೋಸ್ಕರನೇ ನೋಡಿ ಇಲ್ಲೇ ಅನ್ಸುತ್ತೆ. ಏನು ಫುಲ್ಲು ನಿಂತ್ಕೊಂಡ್ಬಿಟ್ಟಿರ್ತಾರೆ, ಹೋಗಲ್ಲ, ಏನಿಲ್ಲ. ಸ್ಕೈ ವಾಕ್ ಇದೆಯಲ್ಲ, ಆ ಕಡೆಯಿಂದ ಬರ್ತೀವಿ. ಬ್ರಿಡ್ಜ್ ಹತ್ಬಿಟ್ರೆ ಆರಾಮಾಗಿ ಹೋಗ್ಬಿಡ್ಬೋದು ಟೆಕ್ ಪಾರ್ಕ್. ನೋಡಿ ಇಲ್ಲಿ ಬಸ್ ಸ್ಟಾಪು, ಆ ಕಡೆಯಿಂದ ಬರೋದು ಈ ಕಡೆಯಿಂದ ಬರೋದು ಎಲ್ಲ ಇರ್ತಾರೆ. ಬೆಸ್ಟ್ ಈ ಕಡೆಯಿಂದ ಹೋಗ್ಬಿಟ್ರೆ ಟ್ರಾಫಿಕ್ ಇರಬೇಕಾದ್ರೆ ಈಗೇನು ಪರವಾಗಿಲ್ಲ, ಹೋಗ್ತಾ ಇದ್ದೀನಲ್ಲ. ಹೆಲ್ಮೆಟಲ್ಲಿ ಮೈಕ್ ಹಾಕ್ಕೊಂಡಿದ್ದೀನಿ, ಯಾವ ಥರ ಕೇಳಿಸ್ತಿದೆ ಅಂತ ಗೊತ್ತಿಲ್ಲ. ಏನೋ ಜೋಕಾಡ್ ಮಾಡ್ಕೊಂಡಿದ್ದೆ, ಅಲ್ಲೇ ಇಯರ್ಫೋನ್ ಏನೋ ಕಟ್ ಮಾಡಿಕೊಂಡು ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ. ಕ್ಲಿಯರಾಗಿ ಕೇಳಿಸಿಲ್ಲ ಅಂತಂದರೆ ವಾಯ್ಸ್ ಓವರ್ ಮಾಡಬೇಕಾಗುತ್ತೆ. ನೋಡೋಣ ಟ್ರೈ ಮಾಡಿ. ಓಕೆ, ಮಧ್ಯಾಹ್ನದಲ್ಲೇನು ಇಷ್ಟು ಗೊತ್ತಾಗ್ತಿಲ್ಲ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ರೈಡ್ ಹೋಗ್ತಿದ್ವಿ ನಾವು, ಎಲ್ಲಾದರೂ ಟ್ರಿಪ್ ಹೋದಾಗೆಲ್ಲ. ಏನು ಫುಲ್ಲು ಕ್ಲೌಡಿ ಮುಂದೆ ಕಾಣಿಸ್ತಿದೆ ನೋಡಿ, ಬಿಲ್ಡಿಂಗು ಅರ್ಧ ಫಾಗ್ ತುಂಬಿಕೊಂಡಿರುತ್ತೆ. ಆ ಟೈಮಲ್ಲಿ ಓಡಿಸೋ ಮಜಾನೇ ಬೇರೆ. ಈ ಬಿಸಿಲಲ್ಲಿ ಆಗ್ತಿಲ್ಲ ನನ್ನ ಕೈಯಲ್ಲಿ, ಏನು ಮಾಡೋಣ, ಹೋಗಲೇಬೇಕು. ತುಂಬ ದಿವಸ ಆಗಿತ್ತು ದೂರ ಹೋಗಿ ರೈಡ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಆ ಕಡೆ ಎಲ್ಲ
ಈವ್ನಿಂಗ್ ಟೈಮ್ ಬಿಟ್ಬಿಟ್ರೆ ಬೆಂಗಳೂರು ನೆಲಮಂಗ್ಲ ಹೋಗೋಷ್ಟೊತ್ತಿಗೆ ಒಂದು 7 ಗಂಟೆ ಆಗಿಬಿಟ್ರೆ ಅದೊಂದು ಟೀ ಬ್ರೇಕ್ ತೊಗೊಂಡು ಆರಾಮಾಗಿ ಕೊಂಡೋಗ್ಬಿಡ್ಬೋದು. ಈ ಬಿಲ್ಡಿಂಗ್ಸ್ ಎಲ್ಲ ಫುಲ್ಲು ಫಾಗ್ ತುಂಬ್ಕೊಂಡಿರುತ್ತೆ. ಓಕೆ, 10 ಮಿನಿಟ್ಸ್ ಹಾಕೋಣ ಅಂತ ಇದ್ದೀನಿ. ಇಲ್ಲಿವರೆಗೂ ನಿಮಗೆ ವಿಡಿಯೋ ಯಾವ ಥರ ಇಷ್ಟ ಆಗಿದೆ ಅಂತ ತಿಳಿಸಿ. ಏನಂದರೆ ಇಲ್ಲಿಂದ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಸೊ ಅದಕ್ಕೋಸ್ಕರ ವಿಡಿಯೋನೆಲ್ಲ ಮುಗಿಸ್ಬೇಕು. ಇನ್ನೊಂದು ಮನೆಯಿಂದ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಸಿಗುವ ಮತ್ತೊಂದು ಬ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು.